ಚಿಂತಾಮಣಿಯಲ್ಲಿ ಅತಿ ಹೆಚ್ಚು ಮತಗಳು ಬಂತು. ನಮಗೆ ಎರಡೇ ಕ್ಷೇತ್ರದಲ್ಲಿ ಕಮ್ಮಿ ಮತ ಬಂದಿತ್ತು. ಎಲ್ಲಂದ್ರೆ ಅದು ಕೆಎಫ್ ಮತ್ತು ಶಿಡ್ಲಘಟ್ಟಕ್ಕೆ ಕೇವಲ 4 ಮತ ಕಮ್ಮಿ ಬಂತು. ಆದರೆ ಇವತ್ತು ನಾವು 72,000 ಮತಗಳಿಂದ ಇವತ್ತು ಮಲ್ಲೇಶ್ ಬಾಬು ಅವರನ್ನು ಜಯಶಂಕರನ್ನ ಮಾಡಿದ್ದೀರ. ಎಲ್ಲ ಜಿಲ್ಲೆಯ ಜನತೆಗೆ 2 ಜಿಲ್ಲೆಯ ಅವಿಭಾವಿತ ಜಿಲ್ಲೆ ಕೋಲಾರ ಜಿಲ್ಲೆಯ ಶಿಡ್ಲಘಟ್ಟ ಮತ್ತು ಚಿಂತಾಮಣಿ ಸೇರಿಕೊಂಡು ಅವರಿಗೆ 72,000 ಮತಗಳನ್ನು ಕೊಟ್ಟು ಜಯಶೀಲರನ್ನ ಮಾಡಿದ್ದಾರೆ. ಜೆಡಿಎಸ್ ಮತ್ತು ಬಿಜೆಪಿಯ ಮುಖಂಡರೆಲ್ಲರೂ ಸೇರಿ ಮಾಡಿರೋದಕ್ಕೆ ಅವರಿಗೆಲ್ಲರೂ ಅಭಿನಂದನೆ ಸಲ್ಲಿಸುತ್ತೇವೆ. ಇವತ್ತು ನಾವೆಲ್ಲರೂ ಒಂದು ಯುವಕರಾದ ಮಲ್ಲೇಶ್ ಬಾಬು ಅವರನ್ನ ಇವತ್ತು ನಾವು ಪಾರ್ಲಿಮೆಂಟ್ಗೆ ಕಳಿಸಿದ್ವಿ. ಅಲ್ಲಿ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಮ್ಮ ಕುಮಾರಸ್ವಾಮಿ ಅವರು ಬೃಹತ್ ಕೈಗಾರಿಕೆ ಮಂತ್ರಿ ಆಗಿದ್ದಾರೆ. ನಾನು ಮಲ್ಲೇಶ್ ಬಾಬು ಅವರಲ್ಲಿ ಒಂದು ಮನವಿಯನ್ನು ಮಾಡ್ಕೋಬೇಕಂತ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ತಾಲೂಕು ಬಂಗಾರಪೇಟೆ ಮತ್ತು ಕೋಲಾರಲ್ಲಿ ಬಿಜೆಪಿ ಜಾಗ ಏನಿದೆ ಬಹಳಷ್ಟು ಜಾಗ ಇದೆ. ಅದರಲ್ಲಿ ಒಂದು ಕೈಗಾರಿಕಾ ಪ್ರದೇಶವಾಗಿ ಕೈಗಾರಿಕಾ ಪ್ರದೇಶವಾಗಿ ಮಾಡಿದ್ರೆ ನಮ್ಮ 2 ತಾಲೂಕುಗಳಿಗೂ ಅನುಕೂಲ ಆಗುತ್ತೆ ಎಂದು ಅವರಲ್ಲಿ ನಾನು ಇವತ್ತು ನಿಮ್ಮ ಮುಖಾಂತರ ಮನವಿಯನ್ನು ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಾನು ಇವತ್ತು ಹೇಳಲು ಇಷ್ಟಪಡ್ತೀನಿ. ಈಗಾಗಲೇ ಮಲ್ಲೇಶ್ ಬಾಬು ಅವರು ಗೆದ್ದ ಒಂದೇ ವಾರದಲ್ಲಿ ನಮ್ಮ ಕುಮಾರಣ್ಣವರನ್ನ ಕರ್ಕೊಂಡೋಗಿ ನಿತಿನ್ ಗಡ್ಕರಿ ಅವರ ಹತ್ರ ಹೋಗಿ ನಮ್ಮ ಜಿಲ್ಲೆಗೆ ಹೈವೇ ಮಾಡಬೇಕೆಂದು ಮನವಿಯನ್ನ ಕೊಟ್ಟು ಬಂದಿದ್ದಾರೆ. ಅದನ್ನು ನಾವು ಮಲ್ಲೇಶ್ ಬಾಬು ಅವರನ್ನ ಅಭಿನಂದನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಗೆದ್ದ ತಕ್ಷಣ ಯಾವುದೇ ಸಂಸದರಿರ್ಬೋದು ಶಾಸಕರಿರ್ಬೋದು ಅಷ್ಟು ನಡೆಸಿರಲ್ಲ ಹೋಗೋದಕ್ಕೆ ಅಷ್ಟು ಬೇಗ ಒಂದು ಮಂತ್ರಿನ ಭೇಟಿ ಮಾಡಬೇಕಂದ್ರೆ. ಆದ್ರೆ ಮಲ್ಲೇಶ್ ಬಾಬು ಅವರು ಅವ್ರ ಹತ್ರ ಹೋಗಿದ್ದಾರೆ, ಸೋಮಣ್ಣ ಅವರನ್ನ ಭೇಟಿ ಮಾಡಿದ್ದಾರೆ, ಕುಮಾರಸ್ವಾಮಿ ಅವರ ಜೊತೆ ಕರ್ಕೊಂಡು ಇಷ್ಟು ಜನ ಭೇಟಿ ಮಾಡಿ ನಮ್ಮ ಜಿಲ್ಲೆಗೆ ಏನಾದರೂ ಅವರು ಬಣ ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾನು ಮಲ್ಲೇಶ್ ಬಾಬು ಅವರಿಗೆ ಮನವಿಯನ್ನು ಮಾಡ್ತೀನಿ. ಇವತ್ತು ನಮ್ಮ ಮುನ್ಸಾಮಣ್ಣ ಇದ್ರು, ಇವತ್ತು ನಾವು ಮೂಡಿಕೋಟೆ ಸರ್ಕಲ್ನಿಂದ ರೋಡ್ ಬಂತು ಬೇರೆ ಅವ್ರು ಮಾಡಿದಾಗ ಪಬ್ಲಿಕ್ ಪ್ರಾಪರ್ಟಿಯನ್ನು ಹೊರದು ರೋಡ್ಗಳನ್ನ ಮಾಡಿದ್ದಾರೆ. ಆದ್ರೆ ಅವರು ಮಾಡಿದಾಗ ಗೌರ್ಮೆಂಟ್ ಪ್ರಾಪರ್ಟಿ ರೈಲ್ವೆ ಪ್ರಾಪರ್ಟಿಯಿಂದ ರೋಡನ್ನು ತಗೊಂಡು ಇವತ್ತು ಅಲ್ಲಿ ಡಬಲ್ ರೋಡನ್ನು ಮಾಡಿಸಿದ್ದಾರೆ. ಅಂತ ಕಾರ್ಯಕ್ರಮಗಳು ಮಲ್ಲೇಶ್ ಬಾಬು ಅವರು ಮುಂದಿನ ದಿನಗಳಲ್ಲಿ ತಗೊಳ್ತಾರೆ. ನಮ್ಮ ಕ್ಷೇತ್ರ ಬಂಗಾರಪೇಟೆ ಕ್ಷೇತ್ರಕ್ಕೆ ಅವರು ಹೆಚ್ಚಿನ ಅನುಕೂಲ ಮಾಡಿಕೊಡ್ಬೇಕಂತ ಅವರಲ್ಲಿ ಮನವಿಯನ್ನು ಯಾಕೆ ಮಾಡ್ಕೊಳ್ತೀನಿ ಅಂದ್ರೆ, ಅವರು 2 ಬಾರಿ MLA ಆಗಿ ಬಂಗಾರಪೇಟೆಗೆ ಅಭಿಮಾನದ ಅವರಿಗೆ ಒಂದು ಕಾಲೇಜ್ ಇದೆ. ಮನೆಯೂ ಅವರಿಗೆ 72,000 ಮತಗಳು ಶಾಸಕರಿಗೆ ಕಂಟೆಕ್ಟ್ ಮಾಡಿದಾಗ ಬಂದಿದೆ ಅವರಿಗೆ. ಅದರಿಂದ ಅವರು ಬಂಗಾರಪೇಟೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ಬಂಗಾರಪೇಟೆ ನಗರವನ್ನು ಮತ್ತು ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟ್ ಏನಿದೆ, ಹೈವೇಸ್ ಏನಿದೆ, ನೀರಿನ ಸಮಸ್ಯೆ ಏನಿದೆ, ಇದನ್ನೆಲ್ಲ ಹಾಕು ನಮ್ಮ ಬಂಗಾರಪೇಟೆಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕಂತ ಅವರಲ್ಲಿ ಮನವಿ ಮಾಡ್ಕೊಂತ ನಾನು ಕರೆಸಿ 2 ಮಾತಾಡಲು ಅವಕಾಶ ಮಾಡಿಕೊಟ್ಟು ನೀವು ಕೆಲಸಕ್ಕೆ ಹೋಗ್ತೀನಿ. ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ NDA.